ದಲಿತರ ಜಮೀನು ಒತ್ತುವರಿ ಮಾಡಿ ರೂಢಿಗತ ಜಲ್ದಿ ರಸ್ತೆಗೆ ಅಡ್ಡಲಾಗಿ ಗುಂಡಿ ಹೊಡೆದು ಬದು ನಿರ್ಮಾಣ ಆರೋಪ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಜನ್ನೇನಹಳ್ಳಿ ಗ್ರಾಮದ ಯಡಿಯೂರು ರಸ್ತೆಯಿಂದ ದಾಸೇಗೌಡರ ತೋಟದವರೆಗೆ ನಿರ್ಮಿಸಿದ್ದ ಜಲ್ದಿ ರಸ್ತೆಗೆ ಅಡ್ಡಲಾಗಿ ಗುಂಡಿ ನಿರ್ಮಿಸಿದ್ದಾರೆಂದು ಪಕ್ಕದ ಜಮೀನಿನ ನಂಜಪ್ಪ ಸೇರಿದಂತೆ ಹಲವರು ಆರೋಪಿಸಿದ್ದಾರೆ. ಬನ್ನಿ, ಸಮಸ್ಯೆ ಹೇಳಿ ನಿಮ್ದು ಕೇಳೋಣ. ಏನ್ ಮಾಡ್ಯಾರ? ಎಲ್ಲ ಗುಂಡಿ ತೆಗೆದಿದ್ದಾರೆ ಸರ್. ಅಲ್ಲ, ಏನು ಗುಂಡಿ ತೆಗೆದ್ರು? ಕಾರಣ ಬೇಡವಾ? ಗೊತ್ತಿಲ್ಲ ಸರ್, ನಾನು ಇಲ್ದಾಗ ಈತ ಕೆಲಸ ಮಾಡಿದ್ದಾರೆ. ಅಲ್ಲ, ನಾನು ಹೇಳಿಲ್ಲ ಕೇಳಿಲ್ಲ. ಯಾರನ್ನ ಕೇಳೋದು ಬೇರೆಯವ್ರನ್ನ ಎಂಥದ ಭಾಷಾ ಸಾಬು ಮುಂಜಾಲಿ ಸಾಬು ಅಂತ ಹೇಳಿರು. ಎಲ್ಲಿ ತೆಗ್ದವ್ರೆ ಗುಂಡಿ? ನೆನ್ನೆ ನನ್ನ ಜಮೀನಲ್ಲೇ ತೆಗ್ದಾರೆ. ನನ್ನ ಜಮೀನು ಅದನ್ನ ತಕ ಬರ್ಬೇಕು ಸರ್. ಇದಿನ್ನು ನೇರಕ್ಕೆ ಬರ್ಬೇಕು ನನಗೆ. ರಿಪೋರ್ಟ್ ಆಗಿಲ್ಲ. ಈಗ ನಿನ್ನ ಜಮೀನಲ್ಲಿ ತೆಗ್ದವ್ರ? ನನ್ನ ಜಮೀನಲ್ಲಿ ತೆಗ್ದಾರೆ. ಎಷ್ಟು ತೆಗ್ದಿದ್ದಾರೆ? ಏನಕ್ಕೆ ಉದ್ದೇಶ ಯಾರು ಗೊತ್ತಾ? ಗೊತ್ತೇ ಇಲ್ಲ ನನಗೆ. ಹೇಳಿಲ್ಲ ಕೇಳಿಲ್ಲ. ಅವನು ಏಕಾಏಕಿ ತೆಗ್ದಿದ್ದಾನೆ. ಏಕಾಏಕಿ ತೆಗ್ದಿದ್ದಾನೆ ಸರ್. ವಿರೂಪಾಕ್ಷಿ ಗುಂಡಿ ತೆಗ್ದಿರೋದು ಎಲ್ಲಿ ಆತ? ಇಲ್ಲೇ ಸರ್. ಅಲ್ಲ, ಎಲ್ಲಿ? ಏನಕ್ಕೆ ತೆಗ್ದಾನ ಗುಂಡಿ? ಇದು ನಮ್ಮ ಮುತ್ತಾತನ ಕಾಲದಿಂದ ರೋಡ್ ಇತ್ತು. ದನ ಕರ ಗಾಡಿಗಳು ಓಡಾಡ್ತಿದ್ದವು. ನಮಗೆ ರಸ್ತೆ ಮಾಡಿಸಿದ್ರು ಗ್ರಾಮ ಪಂಚಾಯತಿಯಿಂದ. ಆ ರಸ್ತೆಯಿಂದ ಈಗ ಬಂದು ರಸ್ತೆ ಕಿತ್ತಾಕಿ ನಮಗೆ ಭಾಳ ತೊಂದರೆ ಕೊಟ್ಟಿದ್ದಾನೆ. ಎಷ್ಟು ವರ್ಷದಿಂದ ಓಡಾಡ್ತಿದ್ರಿ ರಸ್ತೆಯಲ್ಲಿ? ಇದಾಳೆ ಒಂದು 50 ವರ್ಷ 70 ವರ್ಷದಿಂದಲೇ ಸರ್. ಆಚಿಂದಲ್ವ ನಮ್ಮ ಮುತ್ತಾತರ ಕಾಲದಿಂದ ರೋಡ್ ಇತ್ತಿದ್ದು. ಅದಕ್ಕೆ ಈಗ ಅಡ್ಡಿಪಡಿಸಿರೋರು ಯಾರು? ಈ ಸಾಹೇಬ್ರು. ಯಾರು? ಅವ್ರ ಹೆಸರೇನೋ ಗೊತ್ತಾ? ಅವ್ರ ಹೆಸರು ಸರ್ ಕೇಳಿಲ್ಲ. ನೀವು ಕೇಳಕ್ ಹೋದ್ರೆ ಅವ್ರನ್ನ? ಈ ನಮ್ಮವ್ರು ಬಂದು ಕೇಳಿದ್ದಾರೆ. ಕೇಳಕ್ಕೆ ಬಂದಾಗ ಮಾದಿಗೆ ನನ್ನ ಮಗನೇ ಹಂಗೆ ಹಿಂಗೆ ಏನು ಕೇಳೋದೇನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಜಾತಿ ನಿಂದನೆ ಮಾಡಿ ತುಚ್ಛವಾಗಿ ಮಾತಾಡಿದ್ದಾರೆ. ಯಾರ್ಯಾರ ಮೇಲೆ? ನಂಜಪ್ಪ, ಹೆಸರು ಹೇಳಿ. ರಾಮಯ್ಯ ಮತ್ತು ನಂಜಪ್ಪನ ಮೇಲೆ. ಕಾಳಪ್ಪರು, ಮಾಜಿ ಅಧ್ಯಕ್ಷರು ಕಾಳಪ್ಪರನ್ನು ಕೂಡ ಜಾತಿ ನಿಂದನೆ ಮಾಡಿ ಬೈದಿದ್ದಾರೆ. ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸ್ಟಾರ್ಟ್ ಮಾಡಿ ಅಧ್ಯಕ್ಷ. ಸರ್ ನಮಸ್ತೆ. ಸಿಎಸ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರ್ತಕ್ಕಂಥ ಈ ಒಂದು ಏನು ರಸ್ತೆ ಇದೆ, ರೂಢಿಗತವಾದ ರಸ್ತೆ. ಇದು ಸುಮಾರು 50-60 ವರ್ಷದಿಂದಲೂ ತಿರುಗಾಡ್ತಾ ಇದ್ದಾರೆ. ಸಾಕಷ್ಟು ಜನಗಳು ಕೆಳಗಡೆ ಇದ್ದಾರೆ. ಇದಕ್ಕೆ ರಸ್ತೆ ಹಾಳಾಗೋಗಿತ್ತು. ಹಾಳಾಗೋದ್ಮೇಲೆ ಈಗ ನಮ್ಮ ಏನು ಕಾಳಪ್ಪನವ್ರು ಬಂದ ಮೇಲೆ ಈ ರಸ್ತೆನ ದುರಸ್ತಿ ಮಾಡಿದ್ದಾರೆ. ದುರಸ್ತಿ ಮಾಡಿ ಜಲ್ಲಿ ಹಾಕಿ ರಸ್ತೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟಿರೋ ರಸ್ತೆನ ಏನು ಈ ಪಕ್ಕದ ಜಮೀನಿನ ಬಾಷಿದ್ದನ್ನು ಮುಸ್ಲಿಮ್ಸ್ ಬಾಂಧವರು ಇಲ್ಲಿ ಏಕಾಏಕಿ ಯಾವ ವಿಷಯನೂ ತಿಳಿಸ್ತೇನೆ ಪಿ ಡಿ ಒ ಗಮನಕ್ಕಾಗಲಿ ಮತ್ತು ಗ್ರಾಮಸ್ಥರ ಅಕ್ಕಪಕ್ಕದ ಜಮೀನವ್ರಿಗಾಗಲಿ ಯಾವ ವಿಷಯನೂ ತಿಳಿಸ್ತೇನೆ ನೇರವಾಗಿ ಬಂದು ಒಂದು ಡ್ರೈನ್ ಹೊಡೆದು ನಮ್ಮ ಮಾದಿಗ ಜನಾಂಗದ ತೋಟಿ ನಾಮತಿ ಜಮೀನನ್ನು ಒತ್ತಲಿಸಿ ಅದಕ್ಕೆ ಬಂಡಾಕಿ ಮಣ್ಣು ತೆಗೆದು ಗುಂಡಿ ತೆಗೆದು ಈ ಥರ ಎಲ್ಲ ಅಧೋಗತಿ ಮಾಡಿ ತೊಂದರೆ ಕೊಟ್ಟಿದ್ದಾರೆ. ಬಟ್ ಇದು ರೂಢಿಗತವಾಗಿರೋ ರಸ್ತೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ 10 ಜನಕ್ಕೆ ಅನುಕೂಲ ಆಗುತ್ತೆ ಹೊರತು ಇದು ಯಾರಿಗೂ ಅನಾನುಕೂಲ ಆಗೋದಿಲ್ಲ. ಅದರಿಂದ ಇದು ಪಂಚಾಯತಿಯಿಂದ ಮಾಡಿರೋದು ಸೂಕ್ತವಾಗಿದೆ. ದಯಮಾಡಿ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.